ಏನು ಗೊತ್ತಾ, ನಾನು ಇವನ್ 10 days ಆಯಿತು, ಯಾಕೋ ಗೊತ್ತಿಲ್ಲ ಕೆಲಸ ನಾನು ಸರಿಯಾಗಿ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಮ್ಮ ಬಾಸ್ ಬಂದುಬಿಟ್ಟು ಡೈಲಿ ಬೈತಿದ್ದಾರೆ ನನಗೆ. ಏನು ಪರ್ಫಾರ್ಮೆನ್ಸ್ ಹೋಗ್ತಾ ಹೋಗ್ತಾ ರಾಯರ ಕುದುರೆ ಕತ್ತೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಒಂದು ಮನಸ್ಸು ಏನು ಹೇಳ್ತಿದೆ ಅಂದರೆ ಈ ಕಡೆ ಫೋಕಸ್ ಮಾಡು ಅಂತ ಹೇಳ್ತಿದೆ. ಸೊ ವೈ ದ್ಯಾಟ್ ನನಗೆ ಆ ಕಡೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ನನಗೆ ಗೊತ್ತು, ನಾನು ಅದನ್ನು ಇಂಪ್ರೂವ್ ಮಾಡ್ಕೊಬೇಕು ಅಂತ ಅನಿಸಿದೆ. ನಾನು ಪಕ್ಕ ಇಂಪ್ರೂವ್ ಮಾಡ್ಕೊತೀನಿ. ಬಟ್ ಆ ಪ್ರೆಷರ್ ಹೆಂಗೆ ಬಿದ್ದಿದೆ ಅಂದರೆ ತಲೆ ಮೇಲೆ, ರೂಮಲ್ಲಿ ಕೂತ್ಕೊಂಡಿದ್ದೆ, ಅದು ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ. ಮುಂದೆ ಏನು ಓಡ್ತಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು, ಅದಕ್ಕೆ ಜಸ್ಟ್ ಹೀಗೆ ಒಂದು ಹೊರಗಡೆ ಜಸ್ಟ್ ಒಂದು ರೋಮಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಇದೊಂದು ಪ್ಲೇಸಿಗೆ ಬಂದಿದ್ದೀನಿ. ಈ ಪ್ಲೇಸ್ ತೋರಿಸ್ಕೊಂತ ನಿಮ್ಮ ಜೊತೆ ಮಾತಾಡ್ಕೊತ ಸ್ವಲ್ಪ ಮೈಂಡ್ನ ಫ್ರೆಶ್ ಅಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕಾಮೆಂಟ್ಸ್ಗಳು ಅವ್ರು ಹೇಳ್ತಿರ್ತಾರೆ, ಅವರು ಬಾಸ್ ಇದ್ದಾರೆ ಅಲ್ವಾ, ಅವ್ರಿಗೆ ಎಷ್ಟೇ ಕೆಲಸ ಮಾಡಿದ್ರು ಅದು ಇನ್ನೂ ಕಡಿಮೆ ಅಂತಾರೆ. ಬಟ್ ಓಕೆ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಓಕೆ, ನಾನು ಕೆಲಸ ಮಾಡಿದ್ದು ನನಗೊಂದು ಓಕೆ, ನಾನು ಮಾಡಿದ್ದೀನಿ ಅಂತ ಅದೊಂದು ಗೊತ್ತಾಗ್ತಿದೆ ಅಂದರೆ ನಾನು ತಲೆ ಕೆಡ್ಸೋಳಕ್ಕೆ ಹೋಗಲ್ಲ. ಬಟ್ ನನ್ನನ್ನು ನಾನು ಕೇಳ್ಕೊಂಡ್ರೆ ಒಂದು 10 days ನಾನು ವರ್ಕ್ ಮಾಡಿಲ್ಲ. ಬಟ್ ಓಕೆ, ನಿನ್ನೆ ಸ್ಯಾಲ್ರಿ ಆಗಿದೆ ಅಲ್ವಾ, ಅದಕ್ಕೇ ಸ್ವಲ್ಪ ನಿನ್ನೆ ಬಾಸ್ 10 days ನಿಂದೇನು ಇದು ಆಗ್ತಾಯಿಲ್ಲ ಹಾಗೆ ಅಂತ ಹೇಳಿದರು. ಓಕೆ, ನಾನೊಂದು 2 ದಿನದಲ್ಲಿ ಅದನ್ನು ಕವರ್ ಮಾಡ್ಕೊತೀನಿ. ಬನ್ನಿ, ನಾನು ಇವತ್ತು ನಿಮಗೆ ನಾನು ಅದನ್ನೇ ಹೇಳೋಣ ಅಂತ ಹೊರಟಿದ್ದೆ. ಇವಾಗ ನನ್ನ ಕಥೆನ ಹೇಳೋ ಅಥವಾ ನಿಮಗೆ ಇಲ್ಲಿ ತೋರಿಸ್ಲೋ ಅಂತ. ನಾನು ಬಂದುಬಿಟ್ಟು ಇವಾಗ ಒಂದು 10 minutes ಆಯಿತು ಇಲ್ಲಿ. ನಾನು ಅದನ್ನೇ ಥಿಂಕ್ ಮಾಡ್ತಾಯಿದ್ದೀನಿ, ಜಸ್ಟ್ ನೋಡ್ಕೊಂಡು ಹೋಗ್ಲೋ ಅಥವಾ ಈ ವಿಷಯದ ಬಗ್ಗೆ ತಿಳಿಸ್ಲೋ ಅಥವಾ ಈ ಪ್ಲೇಸ್ ಬಗ್ಗೆ ತಿಳಿಸ್ಲೋ ಅಂತ. ಬಟ್ ಗೊತ್ತಿಲ್ಲ. ಓಕೆ, ನನ್ನ ಕಥೆನೂ ಹೇಳ್ತೀನಿ. ಕತೆ ಜೊತೆ ನಿಮಗೆ ಇಲ್ಲಿ ಪ್ಲೇಸ್ನ ಬಗ್ಗೆನೂ ತಿಳಿಸ್ತೀನಿ, ಆಯಿತಾ? ನಮಸ್ಕಾರ, ನಾನು ನಿಮ್ಮ KIKU ಸೈನಿಂಗ್ ಆಫ್ MC ಕಿರಣ್ ಮಾತಾಡ್ತಿರೋದು. ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ಅದು ಕಳೆದಿದೆ. ಒಲಿಂಪಿಕ್ಸಲ್ಲಿ ನಾವು ಇಷ್ಟು ವರ್ಷ ಸ್ವಾತಂತ್ರ್ಯ ಗಳಿಸಿದ್ರೂ ಒಂದೇ ಒಂದು ಚಿನ್ನ ಗಳಿಸೋಕ್ಕಾಗಿಲ್ಲ. ಇದು ತುಂಬ ಬೇಜಾರಿನ ಸಂಗತಿ. ಆದರೂ ಪರವಾಗಿಲ್ಲ, ನಾವು 64ನೇ ಸ್ಥಾನದಲ್ಲಿ ಇದ್ದೀವಿ ಇವಾಗ ಆಲ್ರೆಡಿ. 6 ಕಂಚು ಮತ್ತು 1 ಬೆಳ್ಳಿ, ಟೋಟಲ್ 7 ಪದಕಗಳೊಂದಿಗೆ, ಅಲ್ಲ ಫಾರ್ ರೀಸನ್ 7 ಪದಕಗಳೊಂದಿಗೆ 64ನೇ ಸ್ಥಾನದಲ್ಲಿ ಇದ್ದೀವಿ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ, ದೆಹಲಿಯ ಒಂದು ಪ್ರದೇಶ, ಇದು ಕೆನಾಟ್ ಪ್ಲೇಸ್. ಹೌದು, ದೆಹಲಿಯ ರಾಜೀವ್ ಚೌಕ್ ಅಂತ ಒಂದು ಮೆಟ್ರೋ ಸ್ಟೇಷನ್ ಇದೆ ಅಂಡರ್ಗ್ರೌಂಡಲ್ಲಿ. ಅದ್ರ ನೀವು ಹೊರಗೆ ಬಂದ ತಕ್ಷಣ ಸಿಗೋದೆ ಕೆನಾಟ್ ಪ್ಲೇಸ್. ಈ ಕೆನಾಟ್ ಪ್ಲೇಸ್ ಅನ್ನೋದು ಸಖತ್ತಾಗಿದೆ, ಆಯಿತಾ? ಇದು ಒಂದು ಫ್ಯಾಷನಲ್ ಹಬ್. ಇಲ್ಲಿ ಎಲ್ಲ ಮಾಲ್, ಎಲ್ಲ ಶಾಪ್, ಎಲ್ಲ ಬಜಾರ್ ಸಖತ್ತಾಗಿರುತ್ತೆ ಮಾತ್ರ. ಇಲ್ಲಿ ನಾನು ನಿಮಗೆ ಎಲ್ಲ ತೋರಿಸ್ತೀನಿ. ಈ ಸಿಟಿನ ಬಗ್ಗೆ ಸ್ವಲ್ಪ ತೋರಿಸ್ತೀನಿ, ಇಲ್ಲಿ ಏನೇನಿದೆ ಅಲ್ಲ ಸ್ವಲ್ಪ ತೋರಿಸ್ತೀನಿ. ಬನ್ನಿ, ನನಗೆ ಇಲ್ಲೊಂದು ವ್ಯೂ ಚೆನ್ನಾಗಿ ಕಾಣಿಸ್ತಿದೆ, ಆ ವ್ಯೂ ತೋರಿಸ್ತೀನಿ ಇವಾಗ. ಓಕೆ, ಇಲ್ಲಿ ಏನು ನಿಂತಿದ್ದಾವಲ್ಲ ಟ್ರಾಫಿಕ್, ಇಷ್ಟೊಂದು ವ್ಯಾನ್, ಇಷ್ಟೊಂದು ವೆಹಿಕಲ್ ಎಲ್ಲ ನಾವು ನೋಡ್ತಾ ಇರ್ಬೋದು. ಬಟ್ ನಿಮ್ಗೆ ಏನು ಗೊತ್ತಾ, ಇಲ್ಲಿ ಎಷ್ಟೊಂದು ವೆಹಿಕಲ್ ನಿಂತಿದ್ದಾವೆ, ಎಷ್ಟೊಂದು ಟ್ರಾಫಿಕ್ ಇದೆ, ಎಷ್ಟೊಂದು ಪೊಲ್ಯೂಷನ್ ಇದೆ, ಎಷ್ಟೊಂದು ಪಾಪ್ಯುಲೇಷನ್ ಇದೆ. ಬಟ್ ನೀವು ಮಾರ್ನಿಂಗ್ ಈ ಪ್ಲೇಸ್ಗೆ ಏನಾದರೂ ಬಂದರೆ 10 o'clock ಇಲ್ಲಿ ಯಾವುದೇ ವೆಹಿಕಲ್ ಇರಲ್ಲ. ಇಲ್ಲೆಲ್ಲ ನಾನು ನಿಮಗೆ ಇದೊಂದು ರೋಡ್ ತೋರಿಸಿದ್ದೀನಲ್ವಾ, ಎಲ್ಲ ರೋಡು ಮಾರ್ನಿಂಗ್ 10 ಗಂಟೆ ಓನ್ಲಿ ಫ್ರೀ ಆಗಿರುತ್ತೆ. ಓನ್ಲಿ ಏನಂತ ಅಂದರೆ ಬಂದುಬಿಟ್ಟು ಇಲ್ಲಿ ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಯೋಗಾಸನ ಮಾಡ್ತಾರೆ.
10 ಗಂಟೆ ಆದಮೇಲೆ ಇಲ್ಲಿ ಎಂಟ್ರಿ ಈ ವಾಹನಗಳಿಗೆ ಸಿಗುತ್ತೆ. ಸರ್, ನಾನು ಸ್ವಲ್ಪ ವಿಡಿಯೋಗೆ ಬಂದಿದ್ದೀನಿ. ಹಲೋ ಸರ್, ಕೇಳಿಸ್ತಿದ್ಯಾ? ಸರ್ ಆಯಿತು, ರೂಮ್ಗೆ ಹೋಗ್ಬಿಟ್ಟು ಮಾಡಿ ನಿಮ್ಗೆ ಕಳಿಸ್ತೀನಿ. ಓಕೆ ಸರ್, ಓಕೆ ಆಮೇಲೆ ಮಾಡ್ತೀನಿ. ಹಲೋ 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 ಓಕೆ. ನಮ್ಮ ಸೀನಿಯರ್ ಕಾಲ್ ಮಾಡಿದ್ರು, ಒಂದು ವರ್ಕ್ ಕೊಟ್ಟಿದ್ದಾರೆ. ಅಯ್ಯೋ ನನಗೆ ಹಿಂಸೆ ಆಗ್ತದೆ ಗುರು. ಇಲ್ಲಿ ಎಷ್ಟೊಂದು ಫುಡ್ ಐಟಮ್ಸ್ ಇದೆ ಅಂದರೆ ಎಲ್ಲ ನನಗೆ ಒಂದು ಮನಸ್ಸು ಹೇಳ್ತಿದೆ ತಿನ್ನಬೇಕು ಅಂತ. ಬಟ್ ಇವಾಗ ಸದ್ಯ ನನ್ನ ಹತ್ರ ದುಡ್ಡಿಲ್ಲ. ಬರೀ 30 ರೂಪಾಯಿ ಅಷ್ಟೇ ತೊಗೊಂಬಂದಿದ್ದೀನಿ. ಇವತ್ತು ತಿನ್ನೋಕ್ಕಾಗಲ್ಲ. ATM ಇದೆ, ಬಟ್ ಅದರಲ್ಲೂ ದುಡ್ಡಿಲ್ಲ. ನನ್ನ ಬರೋ ಸಂಬಳ ಎಲ್ಲ EMI, ಲೋನ್, ನಂದು ರೂಮ್, ಊಟ ತಿಂಡಿಗೆ ಅಂತಲೇ ಹೋಗುತ್ತೆ. ಏನು ಉಳ್ಸೋಕ್ಕಾಗಲ್ಲ. ಬಟ್ ಫ್ರೆಂಡ್ ಹತ್ರ ಹೇಳಿ ಹಾಕ್ಸ್ಕೊಬೋದು. ಬಟ್ ಇವಾಗ ಅಷ್ಟೇನು ಅರ್ಜೆಂಟ್ ಏನಿಲ್ಲ ನನಗೆ. ಏನು ತಿನ್ನಬೇಕು ಅಂತಲೂ ಅನಿಸ್ತಾ ಇಲ್ಲ. ಓಕೆ, ಬನ್ನಿ. ಏನೋ ಒಂಥರ ಮೈಂಡ್ ರಿಲೀಫ್ ಆಗ್ತಿದೆ. ಸ್ವಲ್ಪ ಹೊತ್ತು ತಿರುಗಾಡ್ಬಿಟ್ಟು ಹಾಗೆ ನಂದು ಹಾಫ್ ಅವರ್ ಕಳೆದ್ಬಿಟ್ಟು ನಮ್ಮ ಸರ್ ಬೇರೆ ಕಾಲ್ ಮಾಡ್ತಿದ್ದಾರೆ. ನೀನು ಕಿರಣ್ ಸೀರಿಯಸ್ನೆಸ್ ಇಲ್ಲ ನಿನಗೆ, ಹಾಗೆ ಹೀಗೆ ಅಂತ. ಅದು ತುಂಬ ಸೀರಿಯಸ್ನೆಸ್ ಎಲ್ಲ ತುಂಬ ಟ್ರೈ ಮಾಡಿದೆ. ಅದು ನಾನು ಉತ್ತರ ಅಂದರೆ ಅದು ಸೀರಿಯಸ್ನೆಸ್ಸು ದಕ್ಷಿಣ ಅನ್ನುತ್ತೆ. ಅದಕ್ಕೆ ಸಂಬಂಧನೇ ಇಲ್ಲ. ಬಟ್ ನಾನು ಮ್ಯಾಕ್ಸಿಮಮ್ ಆಗಿ ನನ್ನ ಮೈಂಡ್ನ ಹಿಡಿತದಲ್ಲಿಟ್ಟು ಕಂಟ್ರೋಲ್ ಮಾಡಿಕೊಂಡು ಆ ವರ್ಕ್ ಶುರು ಮಾಡ್ತೀನಿ. ಬಟ್ ಗೊತ್ತಿಲ್ಲ. ಬಟ್ ಇದರಲ್ಲೂ ಒಂಥರ ಜಾಲಿ ಇದೆ. ಓಕೆ, ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದು ನನಗೆ ಬರಲ್ಲ ಅಂದರೆ ಮತ್ತಾದ್ರೂ ನಾನು ಮಾಡೋಕ್ಕೆ ಹೋಗಬಾರ್ದು. ನಾನು ಖುಷಿಯಾಗಿ ಹೆಪ್ಪಿಯಾಗಿರಬೇಕು. ನೀವು ಅಷ್ಟೇ. ಸೀರಿಯಸ್ನೆಸ್ ಆ ಥರ ಇಲ್ಲ ಅಂತ ಯಾರನ್ನೋ ನೋಡಿ ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ಆ ಥರ ಸೀರಿಯಸ್ನೆಸ್ ನನಗೆ ಬರಲ್ಲ, ಆಗಿಲ್ಲ, ಹೀಗಿಲ್ಲ, ಅದಿಲ್ಲ, ಇದ್ರಿಗೆ ಏನಾದರೂ ಪರವಾಗಿಲ್ಲ. ನಿಮ್ಮನ್ನು ನೀವು ಖುಷಿ ಪಡಿ ಅಷ್ಟೇ. ಜನರು ನೀವು ಹೆಂಗಿದ್ರೂ ಅವ್ರಿಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಅವ್ರು ತಗೊಳ್ಳೋದು. ಮಿಕ್ಕಿರೋದೆಲ್ಲ ಏನು ತಗೊಳ್ಳಲ್ಲ. ಕೈ ಬಿಸಿ ಕರೀತಿದೆ, ಅದು ತಿನ್ನಬೇಕು ಅನಿಸ್ತಿದೆ. ಓಕೆ, ನಮ್ಮ ಗಣೇಶ್ ಅಣ್ಣನ ಹತ್ರ ಹೇಳ್ಬಿಟ್ಟು ಒಂದು ಅಮೌಂಟ್ ಹಾಕ್ಸ್ಕೊತೀನಿ. ಏನು ಗೊತ್ತಾ, ದಯವಿಟ್ಟು ಸಾಲ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇರೋದ್ರಲ್ಲೇ ಖುಷಿ ಪಡಿ. ಸಾಲ ಜಾಸ್ತಿ ಆದರೆ ಸ್ವಲ್ಪ ನೆಮ್ಮದಿ ಕಡಿಮೆ. ನಮ್ಮ ಗಣೇಶ್ ಅಣ್ಣಂಗೆ ಒಂದು ಕಾಲ್ ಮಾಡಿ ಕೇಳ್ತೀನಿ. ಹಲೋ ಗಣೇಶಣ್ಣ, ನಾನಿಲ್ಲೇ ಲಾಗ್ ಬಂದಿದ್ದೆ. ವಿಡಿಯೋ ರೆಕಾರ್ಡ್ ಮಾಡ್ಕೊತ ಇದ್ದೆ. ಇಲ್ಲೊಂದು ಶಾಪ್ ನೋಡಿದೆ, ಒಂದು ಬರ್ಗರ್ ತಿನ್ಬೇಕು ಅನಿಸ್ತು. 60 ರೂಪಾಯಿ ಅಂತೆ.
ಹೌದಾ, ಒಂದು 100 ಇದ್ರೆ ಕಳಿಸ್ತೀರಾ ಅಂತ? ಸರಿ. ಹೌದಾ, ಸರಿ, ನನಗೊಂದು 10,000 ಕಳಿಸಿಬಿಡಿ. ಸರಿ ಸರಿ, ಓಕೆ. ಗಣೇಶ್ ಅಣ್ಣನ ಹತ್ರ ಇಲ್ವಂತೆ, ಇಲ್ಲ ಅಂತಲ್ಲ, ಅವನ ಹತ್ರ ಯಾವಾಗಲೂ ಇರುತ್ತೆ, ಬಟ್ ಅವನು ಫೋನ್ಪೇ ವರ್ಕ್ ಆಗ್ತಿಲ್ವಂತೆ. ನನ್ನ ಮೊಬೈಲ್ ಬೇರೆ ಡಿಸ್ಪ್ಲೇ ಹೋಗಿದೆ, ಅವನ ಹತ್ರ ಒಂದು 10,000 ಸಾಲ ಇಸ್ಕೊಬೇಕು ನಾನು ಇವಾಗ. ಬಟ್ ಅಂದರೆ ಎಷ್ಟು ಇಸ್ಕೊಂಡ್ರು ನಾನು ಪರ್ಫೆಕ್ಟಾಗಿ ಕೊಡ್ತೀನಿ, ಅದಕ್ಕೋಸ್ಕರ ಅವ್ನು ನನಗೆ ಕೊಡ್ತಾನೆ. ನನ್ನ ಫ್ರೆಂಡ್ಸ್ ಬೇರೆಯವರು ಇದ್ದಾರೆ, ಕೇಳಬಹುದು, ಬಟ್ ಅವ್ರು ಇನ್ನು ಯಾವ ಸಿಚುವೇಶನಲ್ಲಿ ಇದ್ದಾರೋ ಗೊತ್ತಿಲ್ಲ. ಸೊ ಬೇರೆಯವ್ರು ಯಾರ ಹತ್ರನೂ ಕೇಳೋದು ಬೇಡ. ಅಮ್ಮ ಹೇಳಿದ್ರು ಹಾಕ್ತಾರೆ, ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ನೋಡಿ, ನಾನು ಇವಾಗ ಡೆಲ್ಲಿಯಲ್ಲಿ ಇದ್ದೀನಿ, ಲಾಗ್ ಮಾಡ್ತಾ ಇದ್ದೀನಿ, ದುಡ್ಡಿರುತ್ತೆ, ರಿಚ್ ಆಗಿರುತ್ತೆ, ಆ ಥರ ಏನಿಲ್ಲ. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದೇ ಒಂದು, ಅವ್ರ ರಿಯಲ್ ಲೈಫ್ ಇನ್ನೊಂದಾಗಿರುತ್ತೆ. ಬಟ್ ಇವಾಗ ರಿಯಲ್ ಏನಿದೆ ಅದನ್ನ ನೀವು ಯಾವತ್ತು ಅಗ್ರಿ ಮಾಡ್ಕೊತೀರಾ, ನೀವು ಯಾವಾಗ ಅದನ್ನು ಒಪ್ಕೊತೀರಾ, ನೀವು ಒಂಥರ ಒಂದು ಬ್ರೈಟ್ ಆಗ್ತಾ ಹೋಗ್ತೀರಾ ಅಂತ ನನಗೆ ಅನಿಸುತ್ತೆ. ನಾನಂತೂ ಅದು ನನ್ನನ್ನು ನಾನು ಒಪ್ಪಿಸ್ಕೊಂಡಿದ್ದೀನಿ. ಓಕೆ, ನಾನು ಇರೋದು ಹಿಂಗೆ ಅಂತ. ಮುಂಚೆ ಎಲ್ಲ ನಾನನ್ನು ಹೆವಿ ಬಿಲ್ಡಪ್ ತೊಗೊಳ್ಳೋದು ಎಲ್ಲ ಮಾಡ್ತಿದ್ದೆ. ಬಟ್ ಅದರಲ್ಲಿ ತೋರಿಕೆಗಷ್ಟೇ ಒಂದು 2 ದಿನ ಯಾರಾದರೂ ನಮ್ಮನ್ನು ಅಟ್ರಾಕ್ಷನ್ ಆಗಿ ಒಂದು 2 ದಿನ ಚೆನ್ನಾಗಿ ಕಾಣುತ್ತೆ. 3ನೇ ದಿನದಿಂದ ಆ ಅಟ್ರಾಕ್ಷನ್ನು, ಆ ಬ್ರೈಟ್ನೆಸ್ಸು ಅವ್ರ ಮುಂದೆ ಇಟ್ಕೊಳಕ್ಕಾಗಲ್ಲ. ಸೊ ನಾನು ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂದರೆ ಆ ಥರ ಅಲ್ಲ. ಲೈಕ್ ಏನಂತಾರೆ, ಓಕೆ ಒಡೆ ನಾನು ಹೇಳ್ತೀನಲ್ಲ, ನನ್ನಲ್ಲಿ ಏನಿದೆ ಖುಷಿಯಾಗಿದ್ದೀನಿ. ಬರೋರು ಬರ್ತಾರೆ, ಇರೋರು ಇರ್ತಾರೆ, ಇಷ್ಟಪಡೋರು ಇಷ್ಟಪಡ್ತಾರೆ, ಹೋಗೋರು ಹೋಗ್ತಾರೆ. ಅದನ್ನೆಲ್ಲ ತಲೆ ಕೆಡ್ಸ್ಕೊಂತ ಅವ್ರಿಗೆ ಮೆಚ್ಚಬೇಕು, ಇವ್ರನ್ನ ಮೆಚ್ಚಬೇಕು, ಈ ಜಂಜಾಟಗಳನ್ನ ಬಿಟ್ಟು ಒಂದು ಒಳ್ಳೆ ಮೂಡಲ್ಲಿದ್ದೀನಿ. ಇದೊಂದು ಒಳ್ಳೆ ಖುಷಿ ಕೊಡ್ತಿದೆ. ನಾನು ಮತ್ತು ನನ್ನ ಹೆಂಗೆ ಇದ್ರೂ ಇಷ್ಟಪಡೋ ನನ್ನೊಂದಿಷ್ಟು ಜನ ಫ್ರೆಂಡ್ಸ್ ಸರ್ಕಲ್ ಇದೆ, ಸಾಕು. ಅವರೂ ಅಷ್ಟೇ, ಅವ್ರ ಹತ್ರ ಇರಲಿ, ಏನೇ ಇರಲಿ ಇಲ್ಲೇ ಇರಲಿ, ನಾನಂತೂ ಅವ್ರ ಜೊತೆ ಚೆನ್ನಾಗಿರ್ತೀನಿ. ನೋಡಿ, ನಿಮಗೆ ಇದೇ ಥರ ಇರಬೇಕು ಅನಿಸಿದ್ರೆ ಖಂಡಿತವಾಗೂ ಇದೇ ಥರ ಇದ್ಬಿಡಿ. ಇದೆ ಗೊತ್ತಾ, ಮಧ್ಯೆ ಒಂದು ಪಾರ್ಕ್ ಇದೆ, ಸುತ್ತಲೂ ನೋಡಿ ಇದೇ ಥರದ ಬಿಲ್ಡಿಂಗು, ಆಯಿತಾ, ಸುತ್ತಲೂ ಸೇಮ್ ಸಖತ್ತಾಗಿದೆ. ಮಧ್ಯ ಒಂದು ಸರ್ಕಲ್ಲು, ಅದ್ರ ಮಧ್ಯ ಒಂದು ಪಾರ್ಕು ಶುರು ಮಾಡಿದ್ದು. ಸೇಮ್ ಒಂದು ರೌಂಡ್ ಇದೆ, ಆಯಿತಾ. ಮತ್ತೆ ರೌಂಡ್ ಆಗಿಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ. ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೆ, ಮತ್ತೆ ಇಲ್ಲಿಗೆ ಬಂದೆ. ನೋಡಿ ಇದು ಹೆಂಗಿದೆ ಅಂತ ನೀವೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಓಕೆ, ನಾನು ಕ್ಯಾಮ್ರಾನ ಹೈಡ್ ಮಾಡಿ ಸ್ವಲ್ಪ ಪರ್ಸ್ನಲಿ ಇಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾನು ರೂಮ್ಗೆ ಹೋಗ್ತೀನಿ. ನಿಮಗೋಸ್ಕರ ಹೀಗೆ ತೋರಿಸೋಣ ಅಂತ ಹಾಕಿದ್ದಾಗಿತ್ತು. ಇವತ್ತಿನ ನನ್ನ ಲಾಗ್ ಅಲ್ಲ, ಇವತ್ತಿನ ದಿನ ಈ ಥರ ಇತ್ತು. ತುಂಬ ಬೇಜಾರಾಗ್ತಿತ್ತು, ಅದಕ್ಕೆ ರೂಮಲ್ಲಿ ಹೊರಗಡೆ ಬಂದಿದ್ದೆ. ನಾನು ಇವತ್ತು ಹೊರಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ವಿದಾಯ ಹೇಳ್ತಾ, ಓಕೆ ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಇಷ್ಟ ಆದರೆ ಅಂತಲ್ಲ, ನನ್ನ ಜೊತೆ ನಿಮ್ಗೆ ಇರಬೇಕು ಅನಿಸಿದ್ರೆ ಇರಿ, ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಓಕೆ ಏನೇನೋ ಮಾಡಿ. ಬಟ್ ಐ ಆಮ್ ನಾಟ್ ನಾನೊಬ್ಬ ಯೂಟ್ಯೂಬರ್ ಆಗಿ ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ. ನಾನು ನನ್ನವನು ತಮ್ಮವರು ಅಂದ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ಮಾತಾಡೋದಕ್ಕೆ. ಓಕೆ, ಈಗ ಹೋಗೋದಕ್ಕೆ ನಾವು ಕೊನೆಯ ಒಂದು ಮಾತು, ಬಿಟ್ಟೋದವ್ರು ಹೋಗಲಿ, ಅಪ್ಪ ಅಮ್ಮ ಇದ್ದಾರೆ ಜೊತೆಯಲ್ಲಿ. ಆ್ಯಂಡ್ ಅವರಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಂಬೇಡ, ದೇವರಿದ್ದಾನೆ ಹೃದಯದಲ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಓಕೆ ಬಾಯ್.